ತುಂಗಭದ್ರಾ ಜಲಾಶಯದ ಗೇಟ್ ಕೊಚ್ಚಿ ಹೋದ ಪ್ರಕರಣ ಸಂಬಂಧ ಪವರ್ ಟಿವಿ ಜೊತೆಗೆ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ತುಂಗಭದ್ರಾ ಜಲಾಶಯದ ಕ್ರಸ್ ಗೇಟ್ನ ಚೈನ್ ಲಿಂಕ್ ಏನು 19ನೇ ಚೈನ್ ಲಿಂಕ್ ಕಟ್ ಆಗಿತ್ತು. ಈಗ ಅದಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಈಗಾಗಲೇ ಇವತ್ತಿನ ಕಾರ್ಯಾಚರಣೆ ಆರಂಭ ಆಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಈಗಾಗಲೇ ತಜ್ಞರು ಬಂದಿದ್ದಾರೆ. ಈಗ ಅಂದರೆ ನೀರು ಇರುವಾಗಲೇ ಕಾರ್ಯಾಚರಣೆ ಪ್ರಾರಂಭ ಮಾಡಬೇಕಂತ ನಿಮ್ಮ ಉದ್ದೇಶ ಆಗಿತ್ತು, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಈಗ ನೀರನ್ನು ಉಳಿಸೊಂದು ಕಾರ್ಯಾಚರಣೆ ಮಾಡಬೇಕು ಅಂತ ನಿನ್ನೆ ರಾತ್ರಿ ನಾನು, ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಶಾಸಕರು ನಾವೆಲ್ಲರೂ ರಾತ್ರಿ ಕುಂತು ಚರ್ಚೆ ಮಾಡಿದ್ದೀವಿ. ಆ ಎಕ್ಸ್ಪರ್ಟ್ ಟೀಮನ್ನು ಕರೆಸಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅದಕ್ಕೊಂದು ಹೊಸ ಪ್ರಯೋಗ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ನಮ್ಮದು ಒಂದು ಎ ಮತ್ತು ಬಿ ಎರಡನ್ನೂ ಪ್ರಯತ್ನವನ್ನು ಮಾಡ್ತೀವಿ. ಒಂದು ನೀರು ಹೋದ ಮೇಲೆ ಇಳಿಸೋಂಥದ್ದನ್ನು, ಅದು ಇನ್ನೂ ಒಂದು ಬಿ ನೀರಿರೋದ್ರಾಗೇ ಮಾಡಿಸುವಂಥ ಕೆಲಸ ಮಾಡಬೇಕು ಅಂತ ಈಗಾಗಲೇ ಆ ಪ್ರಯತ್ನ ಮಾಡ್ತಾಯಿದ್ವಿ. ನಿನ್ನೆ ರಾತ್ರಿ ಮೀಟಿಂಗ್ ಮಾಡಿದ್ವಿ, ಅದು ಎರಿಕ್ಷನ್ ಟೀಮನ್ನು ಕರೆಸಿದ್ದೀವಿ. ಅದನ್ನೆಲ್ಲವನ್ನು ಪ್ರಯೋಗ ಸ್ಟಾರ್ಟ್ ಮಾಡ್ತಾಯಿದ್ವಿ. ಈಗ ಎಕ್ಸ್ಪರ್ಟ್ಸ್ ಬಂದು ಕನ್ನಯ್ಯ ನಾಯ್ಡು ಅಂತ, ಈಗ ಅವರು ಯಾವ ರೀತಿ ನಿಮಗೆ ಇದು ಸಜೆಷನ್ ಮಾಡಿದ್ದಾರೆ? ಈಗ ಅವ್ರ ಜೊತೆಗಿರೋಂಥ ಟೀಮು ನಿನ್ನೆ ಬಂದಿತ್ತು. ನಿನ್ನೆ ಸಾಯಂಕಾಲದವರೆಗೆ ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಕನ್ನಯ್ಯ ಅವರು ಈಗ ಬರ್ತಾರೆ, ಕನ್ನಯ್ಯ ನಾಯ್ಡು ಅವರು ಬರ್ತಾಯಿದ್ದಾರೆ. ಈಗ ಮಧ್ಯಾಹ್ನ 1 ಗಂಟೆ ಫ್ಲೈಟಿಗೆ ಬರ್ತಾಯಿದ್ದಾರೆ. ಅವ್ರ ಜೊತೆಗೆ ಬಂದು ಚರ್ಚೆ ಮಾಡ್ತೀವಿ. ನಮ್ಮ MD ಇದ್ದಾರೆ, ನಮ್ಮ ಸೆಕ್ರೆಟರಿ ಇದ್ದಾರೆ. ಅದಕ್ಕೆ ನಮ್ಮ ಹತ್ರನೂ ಒಂದು ಎಕ್ಸ್ಪರ್ಟ್ ಟೀಮ್ ಇದೆ, ಬೆಂಗಳೂರಿಂದ ಅವರು ಬಂದಿದ್ದಾರೆ. ಎಲ್ಲರ ಜೊತೆ ಕುಂತು ಡಿಸ್ಕಷನ್ ಮಾಡಿ ಫೈನಲ್ ಒಂದು ಡಿಸಿಷನ್ಗೆ ಬರ್ತೀವಿ. ಈ ಪ್ರಥಮ ಪ್ರಯತ್ನ ಯಾವಾಗಿಂದ ಆರಂಭ ಆಗ್ಬೋದು ಸರ್? ಪ್ರಥಮ ಪ್ರಯತ್ನ ಈಗ ಇದು ಗೇಟ್ ರೆಡಿ ಆಗಬೇಕಲ್ಲ. ನಿನ್ನೆ ರಾತ್ರಿಯಿಂದ ಗೇಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಹೋಗಿ ಬರ್ತಾಯಿದ್ದೀವಿ. ಅಲ್ಲಿಗೆ ನಾವೆಲ್ಲರೂ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀವಿ. ಈಗ ಅಂದರೆ ಸುಮಾರು 60 TMC ನೀರು ಹೋಗೋಕೆ ಮುಂಚಿತನೇ ಆ ಪ್ರಯತ್ನ ಮಾಡೋಣ ಅಂತ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಪ್ರಯತ್ನ ಅಂತ ಮಾಡೋದು, ಸುಮ್ಮಂತೂ ಕುಂದ್ರೋದು ಬೇಡ. ನಮಗೆ ಮುಖ್ಯಮಂತ್ರಿಗಳು ಎಲ್ಲ ಪ್ರಯೋಗವನ್ನು, ಎಲ್ಲ ಪ್ರಯತ್ನವನ್ನು ಮಾಡಿ ಅಂತ ಮುಖ್ಯಮಂತ್ರಿಗಳು ನಮಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಕೆಲಸವನ್ನು ಮಾಡ್ತಾಯಿದ್ವಿ. ಓಕೆ, ಒಟ್ಟಾರೆ ಏನು 60 TMC ನೀರು ಈಗ ನದಿಗೆ ಹರಿವು ಬಿಡಬೇಕು ಅಂತ ಒಂದು ಟೀಮ್ ನಿರ್ಧಾರ ಆಗಿತ್ತು. ಈಗ ರೈತರಿಗೆ ಅದರಿಂದ ಅನಾನುಕೂಲಗಳೇ ಜಾಸ್ತಿ ಆಗುತ್ತೆ. ಹಾಗಾಗಿ ನೀರನ್ನು ಆದಷ್ಟು ಮಟ್ಟಿಗೆ ಉಳಿಸಿ ನಾವು ಗೇಟ್ ನಿರ್ಮಾಣ ಒಂದು ಕಾರ್ಯ ಮಾಡುವ ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ ಅಂತ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿರ್ತಕ್ಕಂಥದ್ದು. ಕೊಪ್ಪಳದಿಂದ ಉಮೇಶ್ ಅಬ್ಬಿಗೇರಿ ಜೊತೆ ಶಿವರಾಜ್ ಕುಮಾರ್, ಪವರ್ ಟಿವಿ.